ಬಳುವಳ ಕೊಟ್ಟಂತ ಭೂಮಿನ ನಾವು ಕೂಡ ಉಳಿಸಿ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತೇಳಿ ತಾವು ತೀರ್ಮಾನವನ್ನು ಮಾಡಿ ತಮ್ಮ ಮನೆ ಮಂದಿಯೆಲ್ಲ ಬಿಟ್ಟು ರಾತ್ರಿ ಆದ್ರೂ ಪರವಾಗಿಲ್ಲ, ಎಷ್ಟು ದಿನಗಳಾದ್ರೂ ಪರವಾಗಿಲ್ಲ, ನಮ್ಮ ಭೂಮಿನ ಉಳಿಸ್ಬೇಕು ಅಂತೇಳಿ ತಾವೆಲ್ಲರೂ ಕೂಡ ಪಣ ತೊಟ್ಟು ಜಮೀನಿಗೋಸ್ಕರ, ಈ ಅನ್ನದಾತರ ಉಳಿಗೋಸ್ಕರ ತಾವೇನು ಚಳುವಳಿ ಮಾಡ್ತಾ ಇದ್ರಿ. ಚಳುವಳಿಗೆ ನಾವೆಲ್ಲ ಕೂಡ ಸಪೋರ್ಟ್ ಮಾಡಿ ನಿಮ್ಮ ಜೊತೆಯಲ್ಲಿ ಇದ್ದೀವಿ. ಇವತ್ತು ನಾಳೆ ಏನು ನಂದಿ ಬೆಟ್ಟದಲ್ಲಿ ನಡೆಯುತ್ತಿರುವಂಥ ಸಚಿವ ಸಂಪುಟದ ಸಭೆಗೆ ನಮ್ಮ ಈ ಇಶ್ಯೂ ಆಗಬೇಕು ಅಂತೇಳಿ ನಾವೇನು ತೀರ್ಮಾನವನ್ನು ಮಾಡಿದ್ರಿ, ಆ ತೀರ್ಮಾನಕ್ಕೆ ಬೆಳಗ್ಗೆನೂ ಕೂಡ ಆದಂಥ ಪೂರಕ ಚರ್ಚೆಗಳ ನಂತರ ನಮ್ಮದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ವಿ. ನಾಳೆ 5 ಜನ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಬೇಕು ಅಂತೇನು ಆ ಬೇಡಿಕೆಯನ್ನು ಇಟ್ಟಿದ್ವಿ. ಆ ಬೇಡಿಕೆ ಪೂರಕವಾಗಿ ಈಗ ನಮ್ಮ ಜಿಲ್ಲೆಯ ಜವಾಬ್ದಾರಿ ಹೊತ್ತಂತ ನಮ್ಮ ಎಸ್ ಪಿ ಸಾಹೇಬರು, ಅದೇ ರೀತಿ ಅಡಿಷನಲ್ ಎಸ್ ಪಿ ಸಾಹೇಬರು ಮತ್ತು DSP ಮತ್ತು ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ಇದುವರೆಗೂ ಕೂಡ ಚರ್ಚೆಯನ್ನು ಮಾಡಿದ್ವಿ. ಆ ಚರ್ಚೆ ಮಾಡಿದ ಫಲ ಈಗ ಅವರೇ ಅದರ ನೇರವಾಗಿ ನಮ್ಮ ಜಿಲ್ಲಾ ಸೂಪರಿಂಟೆಂಡೆಂಟ್ ಆದಂಥ SP ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆಯಿಂದ ತಮ್ಮೆಲ್ಲರದು ಈ ಥರ ಶಾಂತಿಯುತವಾಗಿ ಒಂದು ನಮ್ಮ ಚಿಕ್ಕಬಳ್ಳಾಪುರ DC ಆಫೀಸ್ ಮುಂದೆ ಒಂದು ಪ್ರತಿಭಟನೆ ಆಗ್ತಾ ಇದೆ. ಮತ್ತು ತಾವು ಎಲ್ಲರೂ ಶಾಂತಿಯುತವಾಗಿ ಇದನ್ನು ಈ ಪ್ರತಿಭಟನೆ ಮಾಡಿ ನಮ್ಮದು ತಮ್ಮೆಲ್ಲರದು ಡಿಮ್ಯಾಂಡ್ಸ್ ಏನಿದೆ ಅದು ಶಾಂತಿಯುತವಾಗಿ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗಮನಕ್ಕೆ ನಾವೆಲ್ಲರೂ ಹೇಳಿದ್ದೀವಿ. ಎಲ್ಲ ಕರೆಕ್ಟ್ ಇದೆ ಸರ್, ವೆಹಿಕಲ್ಸ್ ಹೋಗ್ತಾ ಇದೆ. ಬೆಳಿಗ್ಗೆಯಿಂದ ನಾವು ಎಲ್ಲರೂ ಇಲ್ಲಿ ಕೂತ್ಕೊಂಡು ಸುಮಾರು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಲೇಡೀಸ್ ಕೂಡ ಬಂದಿದ್ದಾರೆ, ಮಹಿಳೆಯರು ಕೂಡ ಬಂದಿದ್ದಾರೆ. ಮತ್ತು ಎಲ್ಲ ರೈತರು ಕೂಡ ಪೊಲೀಸ್ಗೆ ಕೂಡ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ. ಯಾವುದೂ ಕರೆದು ಆಗಿಲ್ಲ, ಎಲ್ಲರೂ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಮೇಲೆ ಈವ್ನಿಂಗ್ 5 ಗಂಟೆಗೆ ನಮ್ಮ ಮಾನ್ಯ DC ಸಾಹೇಬರು ಕೂಡ ಬಂದು ಒಂದು ಮೆಮೊರೆಂಡಮ್ ರಿಸೀವ್ ಮಾಡಿ ಹೋಗಿದ್ದಾರೆ. ಆದಮೇಲೆ ಕೂಡ ಈ ಪ್ರತಿಭಟನೆ ಕಂಟಿನ್ಯೂ ಆಯಿತು. ಈಗ ನಾವು ಎಲ್ಲರೂ ಕೂಡ ಪೊಲೀಸ್ ಆಫೀಸರ್ಸ್ ಕೂಡ ಬಂದು ತಮ್ಮೆಲ್ಲರ ಜೊತೆ ಅದೇ ಮಾತಾಡಿದ್ದೀವಿ, ನಮ್ಮ ಮುಖಂಡರ ಜೊತೆ ಮಾತಾಡಿದ್ದೀವಿ, ರಿಕ್ವೆಸ್ಟ್ ಮಾಡಿದ್ದೀವಿ ನಮ್ಮೆಲ್ಲರಿಗೆ ಸಹಕಾರ ಕೊಡೋಕ್ಕೆ. ಅಂದರೆ ನಾಳೆ 2 ಜುಲೈ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಸಚಿವ ಸಂಪುಟ ಸಭಾ ಆಗ್ತಾ ಇದೆ ನಂದಿ ಹಿಲ್ಸ್ ಮೇಲೆ. ಕ್ಯಾಬಿನೆಟ್ ಮೀಟಿಂಗಲ್ಲಿ ಈ ವಿಚಾರ ಇರಬೇಕು, ಈ ಥರದ್ದು ತಮ್ಮೆಲ್ಲರದ್ದು ಡಿಮ್ಯಾಂಡ್ ಇತ್ತು. ಆ ವಿಚಾರ ಬಗ್ಗೆ ನಾವು ಎಲ್ಲ ಟ್ರೈ ಮಾತಾಡಿದ್ದೀವಿ. ಮತ್ತು ಈಗ ತಮ್ಮೆಲ್ಲ ಮುಖಂಡರ ಜೊತೆ ಕೂಡ ನಾವು ಮಾತಾಡಿದ್ದೀವಿ. ಈಗ ನಮ್ಮೆಲ್ಲರೂ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸೈಡ್ ನಮ್ಮೆಲ್ಲರಿಗೂ ರಿಕ್ವೆಸ್ಟ್ ಏನಿದೆ, 4ನೇ ತಾರೀಕಿಗೆ ದೇವನಹಳ್ಳಿಯಲ್ಲಿ ಒಂದು ಮೀಟಿಂಗ್ ಆಗ್ತಾ ಇದೆ. ಆ ಟೈಮ್ಗೆ ಈ ಇಶ್ಯೂ ಆ ಮೀಟಿಂಗಲ್ಲಿ ಹೈಲೈಟ್ ಆಗಬೇಕು, ಆ ಮೀಟಿಂಗಲ್ಲಿ ಗಮನಕ್ಕೆ ಇರಬೇಕು, ಆ ಮೀಟಿಂಗಲ್ಲಿ ಡಿಸ್ಕಸ್ ಆಗಬೇಕು. ಈ ಥರ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಆಫೀಸಲ್ಲಿ ಮೇಲ್ಗಡೆ ಆಫೀಸಲ್ಲಿ ಕೂಡ ನಾವು ಮಾತಾಡಿ ರಿಕ್ವೆಸ್ಟ್ ಮಾಡಿದ್ದೀವಿ. ಈ ಥರ ಅದನ್ನು ಏನಾದರೂ ಡಿಸ್ಕಷನ್ ಆಗಬೇಕು ಈ ವಿಚಾರ ಬಗ್ಗೆ. ಸೊ ತಮ್ಮೆಲ್ಲ ಮುಖಂಡರವರಿಗೆ ಕೂಡ ನಾವು ಗಮನಕ್ಕೆ ಹೇಳಿದ್ದೀವಿ. ತಮ್ಮೆಲ್ಲರ ಜೊತೆ ಕೂಡ ನಾವು ರಿಕ್ವೆಸ್ಟ್ ಅದೇ ಮಾಡ್ತಾ ಇದ್ದೀವಿ. ನಮಗೆ ಬೆಳಿಗ್ಗೆಯಿಂದ ಎಷ್ಟು ಓನ್ಲಿ ಬೆಳಿಗ್ಗೆಯಿಂದ ಇಲ್ಲ, ಮೊದಲಿಂದ ಕೂಡ ನಾನು ಇದೇ ಡಿಸ್ಟಿಕಲ್ಲಿ ಮೊದಲು ಕೂಡ ಕೆಲಸ ಮಾಡಿದ್ದೀನಿ. ಈಗ ಕೂಡ ನಾನು ನೋಡ್ತಾ ಇದ್ದೀನಿ. ಬೆಳಿಗ್ಗೆಯಿಂದ ಕೂಡ ತಾವು ಎಲ್ಲರೂ ನಮಗೆ ಎಲ್ಲ ತುಂಬ ಸಹಕಾರ ಕೊಟ್ಟಿದ್ದಾರೆ. ತಮ್ಮೆಲ್ಲರದು ಸಹಕಾರ ನಮಗೆ ಮುಂದೆ ಕೂಡ ಬೇಕು. ಸೊ ತಮ್ಮೆಲ್ಲರಿಗೋಸ್ಕರ ನಮ್ಮ ಕೈಯಿಂದ ಏನು ಸಹಾಯ ಮಾಡೋಕ್ಕೆ ಆಗುತ್ತೆ ಅದು ಮಾಡೋಕ್ಕೆ ನಾವು ಟ್ರೈ ಮಾಡಿದ್ದೀವಿ. ಮತ್ತು 4ನೇ ತಾರೀಕಿಗೆ ಏನು ಸಭಾ ಆಗ್ತಾ ಇದೆ, ಆ 4ನೇ ತಾರೀಕು ಸಭೆಯಲ್ಲಿ ಈ ವಿಚಾರ ಬಗ್ಗೆ ಏನು ನೋಟಿಸ್ಗೆ ಬರಬೇಕು, ಗಮನಕ್ಕೆ ಬರಬೇಕು. ಅದು ಎಲ್ಲ ನಾವು ಮೇಲ್ಗಡೆ ಆಫೀಸಲ್ಲಿ ಎಲ್ಲ ಮಾತಾಡಿದ್ದೀವಿ. ಸೊ ಮತ್ತು ನಾಳೆ ಕೂಡ ರಿಕ್ವೆಸ್ಟ್ ಮಾಡ್ತೀವಿ. ಸೊ ಅದೇ ವಿಚಾರ ಬಗ್ಗೆ ತಮ್ಮೆಲ್ಲರಿಗೆ ನಾನು ಈಗ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ದಯವಿಟ್ಟು ನಮ್ಮೆಲ್ಲರಿಗೆ ಸಹಕಾರ ಕೊಡಿ. ದಯವಿಟ್ಟು ತಾವು ಎಲ್ಲರೂ ಇವತ್ತು ಈ ಪ್ರತಿಭಟನೆಗೆ ಮುಗಿಸಿ 4ನೇ ತಾರೀಕಿಗೆ ಏನು ಮೀಟಿಂಗ್ ಆಗ್ತಾ ಇದೆ ಆ ಜಾಗೆ ನಾವು ಪಾರ್ಟಿಸಿಪೇಷನ್ ಬಗ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಆ ಜಾಗೆ
ದೇವನಹಳ್ಳಿಯಲ್ಲಿ ಏನು ಮೀಟಿಂಗ್ ಆಗ್ತದೆ ಆ ಜೊತೆ ಈ ಇಶ್ಯೂ ಡಿಸ್ಕಸ್ ಮಾಡಬೇಕು. ಈ ಥರ ತಮ್ಮೆಲ್ಲರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಈ ತಮ್ಮೆಲ್ಲರಿಂದ ಏನು ಇದು ಪ್ರತಿಭಟನೆ ಆಗ್ತದೆ ಅದು ಈಗ ಮುಗಿಸ್ಬೇಕು. ಅದನ್ನು ತಮ್ಮೆಲ್ಲರ ಜೊತೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ತುಂಬ ತಾವು ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ ನಮಗೆ, ಮತ್ತು ನಮಗೆ ನಂಬಿಕೆ ಇದೆ ಈ ಮುಂದೆ ಕೂಡ ತಾವು ಎಲ್ಲರೂ ಸಹಕಾರ ಕೊಡ್ತೀರಾ ನಮಗೆ. ತುಂಬ ಧನ್ಯವಾದಗಳು ತಮ್ಮೆಲ್ಲರಿಗೂ. ಥ್ಯಾಂಕ್ ಯು. ರಿಕ್ವೆಸ್ಟ್ ಅಂತಾನೆ ಹೇಳ್ತಾ ಇದಾರಲ್ಲ, ಅದು ಏನು ಅರ್ಥವಾಯಿತು ಅಂತ ಗೊತ್ತಿಲ್ಲ. ನಮ್ಮ ಡಿಮ್ಯಾಂಡ್ ಏನಿತ್ತು, ನಾಳೆ ಮುಖ್ಯಮಂತ್ರಿಗಳಿಗೆ ನಮ್ಮ ಅಹವಾಲನ್ನು 5 ಜನ ಹೋಗಿ ಕೊಡಬೇಕು ಅಂತ ಏನು ಡಿಮ್ಯಾಂಡ್ ಇತ್ತು, ಆ ಡಿಮ್ಯಾಂಡಿಗೆ ಪೂರಕವಾಗಿ 4ನೇ ತಾರೀಕು ಚನ್ನರಾಯಪಟ್ಟಣ ಹೋಬಳಿದು ಬೆಂಗಳೂರಲ್ಲಿ ಒಂದು ಸಭೆಯನ್ನು ಕರೆದವ್ರೆ. ಆ ಸಭೆಯಲ್ಲಿ ನಮ್ಮ ವಿಷಯವನ್ನು ಕೂಡ ನಮ್ಮ 13 ಹಳ್ಳಿಗಳ ಜೊತೆ ನಾವು ಹೋಗಿ ಚರ್ಚೆ ಮಾಡುವ ಅಂತೇಳಿ ಒಂದು ತೀರ್ಮಾನಕ್ಕೆ ನಾವೆಲ್ಲ ಬಂದಿದ್ವಿ. ಅದರಿಂದ ಈ ಒಂದು ಚಳುವಳಿನ ನಾವು ತಾತ್ಕಾಲಿಕವಾಗಿ ಮುಂದೂಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಅದರ ಜವಾಬ್ದಾರಿ ತಾವು ಯಾರು ಅವತ್ತು 4ನೇ ತಾರೀಕು ಕರ್ಕೊಂಡು ಹೋಗೋದು ತಾವು ಜವಾಬ್ದಾರಿ ಯಾರು. ಪರವಾಗಿ ಅಭಿನಂದನೆ. ನಮ್ಮನ್ನು ಕರ್ಕೊಂಡು ಹೋಗುವಂಥ ಜವಾಬ್ದಾರಿ. ಈ ಇಶ್ಯೂನ ಚರ್ಚೆ ಬೀದಿಯಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೂ ಭಾಳಷ್ಟು ವ್ಯತ್ಯಾಸ ಇದೆ. ನಮ್ಮ ದೇಶಕ್ಕೆ ಈ ವಿಷಯ ಗೊತ್ತಿಲ್ಲ. ಈಗ ಏನೋ ಮನವಿ ಕೊಟ್ಟು ಬರೋದಕ್ಕೂ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಇದೆ. 10ನೇ ತಾರೀಕು ತಾವು ಜವಾಬ್ದಾರಿ ದಯಮಾಡಿ ಊಟ ನಮಗೂ ಒಂಚೂರು ಕರ್ಕೊಂಬಂದ್ರೆ ಎಲ್ಲ ಅಧಿಕಾರಿಗಳು